ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮಗೆ ಯೂಟ್ಯೂಬಲ್ಲಿ ಯಾರಾದರೂ ಕಾಮೆಂಟ್ಸನ್ನು ಮಾಡಿರ್ತೀರಲ್ಲ, ನೀವು ಯಾವುದಾದ್ರೂ ಒಂದು ವೀಡಿಯೋನ ನೋಡ್ತಾ ಇರ್ತೀರಾ, ಆ ವಿಡಿಯೋಗೆ ಕಾಮೆಂಟ್ಸನ್ನು ಮಾಡಿರ್ತೀರ. ಆ ಕಾಮೆಂಟ್ಸ್ ನಿಮಗೆ ಏನಾದರೂ ಬೇಕು, ಅದನ್ನು ಸೇವ್ ಮಾಡ್ಕೊಳ್ಬೇಕು ಅಂತಿದ್ರೆ ಯಾವ ರೀತಿಯಾಗಿ ಆ ಒಂದು ಕಾಮೆಂಟನ್ನು ಸೇವ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ ಯಾವ ರೀತಿಯಾಗಿ ಯೂಟ್ಯೂಬ್ ಕಾಮೆಂಟ್ಸನ್ನು ಸೇವ್ ಮಾಡಿಟ್ಕೊಳ್ಳೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲು ಯಾವುದಾದ್ರೂ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ನಾನು ಈಗ ಓಪನ್ ಮಾಡ್ಕೊಂಡಿದ್ದೀನಿ. ನಂತರ ಕಾಮೆಂಟ್ಸನ್ನು, ಕೆಳಗಡೆ ಕಾಮೆಂಟ್ಸ್ ಇರುತ್ತೆ, ಕಾಮೆಂಟ್ಸನ್ನು ಓಪನ್ ಮಾಡ್ಕೊಳ್ಳಿ. ಕಾಮೆಂಟ್ಸನ್ನು ಓಪನ್ ಮಾಡ್ಕೊಂಡಾಗ ಯಾರೆಲ್ಲ ಕಾಮೆಂಟ್ಸ್ ಆ ವಿಡಿಯೋಗೆ ಮಾಡಿದಾರಲ್ವ, ಆ ಎಲ್ಲ ಕಾಮೆಂಟ್ಸ್ ಕೂಡ ಇಲ್ಲಿ ಇರುತ್ತೆ. ಆ ಕಾಮೆಂಟ್ಸ್ ಮುಂದ್ಗಡೆ ನಿಮಗೆ 3 ಡಾಟ್ ಇರುತ್ತಲ್ವ, 3 ಡಾಟ್ ಮೇಗಡೆ ಕ್ಲಿಕ್ ಮಾಡಿ. 3 ಡಾಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಶೇರ್, ರಿಪೋರ್ಟ್ ಹಾಗೆ ಸೇವ್ ಅಂತ ಬರುತ್ತೆ. ಅಲ್ಲಿ ಸೇವ್ ಮೇಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಸೇವ್ ಮೇಗಡೆ ಕ್ಲಿಕ್ ಮಾಡಿದಾಗ ಆ ಕಾಮೆಂಟ್ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಬೇಕಾದಾಗ ಸೇವ್ ಆಗಿರೋ ಕಾಮೆಂಟನ್ನು ನೋಡ್ಕೊಳ್ಬೋದು, ಓದ್ಕೊಳ್ಬೋದು. ಹಾಗೆ ನಿಮಗೆ ಬೇರೆಯವ್ರಿಗೆ ಬೇಕು ಅಂತಂದ್ರೆ ಶೇರನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಕಾಮೆಂಟ್ಸನ್ನು ಶೇರ್ ಮಾಡ್ಕೊಳ್ಳೋದು ಅಂತ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಬಾಯ್ ಬಾಯ್.